ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಂ ಇಂದ್ರಿಯ ನಿಗ್ರಹ ಶೌಚ ಇದೇ ಮೊದಲಾದಿದ್ದು 8 ಪುಷ್ಪ ಇದೆ. ನೀವು ನಿಮ್ಮ ಹಿರಿಯರಿಗೆ ನಿಮ್ಮ ಮಾತು ಸಮಾಧಾನ ತರುವ ಹಾಗೆ ಮಾತಾಡೋದು ಕಲೀರಿ ಸಾಕು. ಸತ್ಯ ಮಾತಾಡಿರಿ. ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಇದೇ ದೇವರಿಗೆ ಅರ್ಪಣೆ ಮಾಡಬೇಕಾದ. ಹಿಂಸೆ ಆಗಬಾರ್ದು ನಮ್ಮಿಂದ, ಕಾಯಿಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದ ಹಾಗೆ ಒಂದು ದಿನ ನಮ್ಮ ಬದುಕು ನಡೆಸಿದರೆ ಆ ಬದುಕನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ಪುಷ್ಪಂ. ಅದು ಬಾಡೋದೇ ಇಲ್ಲ. ಈ ಹೂವು ದೇವರು ಬಿಡ್ತಾನೆ. ನೀವು ಹೂವು ದೇವರಿಗೆ ಅರ್ಪಣೆ ಮಾಡುವಾಗ ಕೈಯಲ್ಲಿ ಹೂವು ಇಟ್ಕೊಂಡು ಯೋಚನೆ ಮಾಡಿ. ನೀವು ಯಾರ್ದಾರು ಮನಸ್ಸು ನೋಯುವ ಹಾಗೆ ಮಾತಿನಿಂದಲೋ ಮೈಯಿಂದಲೋ ಮಾಡಿದರೆ ಆ ಹೂವು ತಗೊಳ್ಳಲ್ಲ. ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಮಾಧವ ಸತ್ಪತ್ರ ಗಂಧ ಪುಷ್ಪಾದ್ಯೈಹಿ. ನಾವು ಅರ್ಚನೆ ಮಾಡುವ ಪತ್ರ ಪುಷ್ಪ ಇವೆಲ್ಲ ದೇವರಿಗೆ ಹೋಗಬೇಕಾದ್ರೆ ನಮ್ಮಿಂದ ಯಾರ ಮನಸ್ಸಿಗೆ ನೋವಾಗಿರಬಾರ್ದು. ನೋವಾಗಿದ್ದರೆ ಆ ಹೂ ತಗೊಳ್ಳಲ್ಲ. ವಿಷ್ಣು ವೈಷ್ಣವ ದ್ವೇಷದಿಂದ ಕೂಡಿದ ನಿಮ್ಮ ಕೈಯಲ್ಲಿರುವ ಪತ್ರ ಪುಷ್ಪಗಳನ್ನು ಭಗವಂತ ಸ್ವೀಕಾರ ಮಾಡೋಲ್ಲ. ಇಂಥ ಪುಷ್ಪ ಬೇಕು. ಪತ್ರ ಆಯಿತು, ಪುಷ್ಪ ಆಯಿತು. ಫಲ ಹಣ್ಣು. ಹಣ್ಣು ಅಂದರೆ ಮಾರ್ಕೆಟಿಂದ ತಂದದ್ದು ಯಾವುದೂ ಬರಲ್ಲ ರೀ. ದೇವ್ರು ಕೇಳೋ ಹಣ್ಣೇ ಬೇರೆ, ನಾವು ಕೊಡ್ತಿರೋ ಹಣ್ಣೇ ಬೇರೆ. ದೇವ್ರು ಕೇಳೋ ಹಣ್ಣು ಯಾವುದು ಗೊತ್ತಾ? ನಿಗಮ ಕಲ್ಪತರೋರ್ಗಲಿತಂ ಫಲಂ. ಯಾವುದದು? ಭಾಗವತ. ವೇದ ಅನ್ನುವ ವೃಕ್ಷದಲ್ಲಿ ಬಿಟ್ಟ 18 ಹಣ್ಣುಗಳಲ್ಲಿ ಬಹು ಸುಂದರವಾದ ಶುಕಮುಖ ದ್ರವ ಸಂಯುತಂ. ಶುಕಾಚಾರ್ಯರು ಸ್ರವಿಸಿದ ಅಮೃತ ಸದೃಶವಾದ ಫಲ ಯಾವುದು? ಭಾಗವತ. ದೇವರ ಪೂಜೆ ಮಾಡುವಾಗ ಭಕ್ತಿಯಿಂದ ಭಾಗವತದ ಒಂದು ಶ್ಲೋಕವನ್ನು ಮನಮುಟ್ಟುವಂತೆ ಭಗವಂತನಿಗೆ ಹೇಳಿದ್ರಿ ಅಂತಾದರೆ, ಆಚಾರ್ಯ ಯಾವ್ದು ಹೇಳ್ಬೇಕು ಆಚಾರ್ಯ? ತುಂಬ ಶ್ಲೋಕ ಇದೆ, ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಾಕು, ಮುಗೀತು. ಹಣ್ಣು ಬಂತು. ಈ ಹಣ್ಣು ನೈವೇದ್ಯನೂ ಮಾಡ್ಬೋದು, ತಿನ್ಲೂಬೋದು. ಅಂದರೆ ಏಕಾದಶಿ ಕೂಡ ಮಾಡ್ಲೂಬೋದು, ತಿನ್ಲೂಬೋದು. ಭಾಗವತ ಅದ್ಭುತವಾದ ಹಣ್ಣು. ತೋಯಂ. ನೀವು ಪತ್ರ ಕೊಡ್ಬೋದು ರೀ, ಹೆಂಗೋ ಮಾಡಿ. ಮನಸ್ಸು ಕೊಡ್ಬೋದು, ಫಲ ಕೊಡ್ಬೋದು, ಪುಷ್ಪ ಕೊಡ್ಬೋದು. ತೋಯ ಕೊಡೋದು ಭಾಳ ಕಷ್ಟ. ಕೆಲವರು ಮನೆಗೆ ಬಂದರೆ ಆಚಾರು ನೆಲ್ಲಿ ನೀರು ಬರಲ್ಲ, ಬೋರ್ವೆಲ್ ನೀರು ಬರಲ್ಲ, ಬಾವಿ ಇದೆಯಾ ಅಂತೆಲ್ಲ ಕೇಳ್ತಾರೆ. ಭಗವಂತನಿಗೆ ನಿಮ್ಮ ಯಾವ ನೀರು ನೈವೇದ್ಯಕ್ಕೆ ಬರಲ್ಲ, ಅರ್ಪಣೆ ಮಾಡಲಿಕ್ಕೆ ಬರೋಲ್ಲ. ದೇವರಿಗೆ ಅರ್ಪಣೆ ಮಾಡಬೇಕಾದ ನೀರು ಯಾವುದು ಗೊತ್ತಾ? ದೇವರ ಕಥೆ ಕೇಳ್ತಾ ಕೇಳ್ತಾ ಮೈ ಮರೆತು ನಮ್ಮ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಆ ನೀರನ್ನು ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಬೇಕಂತ. ಚಿತ್ತವಾರ್ಬಿಹಿ ಅಂತ ಭಾಗವತ ವರ್ಣನೆ ಮಾಡುತ್ತೆ. ನಮ್ಮ ಮನಸ್ಸು ಕರಗಬೇಕು. ದೇವರ ಕಥೆ ಕೇಳಿ ಅವನು ಮಾಡಿದ ಉಪಕಾರವನ್ನು